ಮೈ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವೊಂದು ಹೊಸ ರಿಕ್ರೂಟ್ಮೆಂಟ್ ಬಗ್ಗೆ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರಿಕ್ರೂಟ್ಮೆಂಟ್ ಬಂದು ಬೆಳಗಾವಿ ಡಿಸ್ಟಿಕ್ ಅಲ್ಲಿರುವಂತಹ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತೇಳಿ. ಇದೊಂದು ನಮ್ಮ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಏನ್ 1959 ಇದೆ, ಆ ಆಕ್ಟ್ ಪ್ರಕಾರ ಎಸ್ಟಾಬ್ಲಿಷ್ ಆಗಿರೋಂತಹ ಒನ್ ಆಫ್ ದಿ ಆರ್ಗನೈಸೇಷನ್. ಸುಮಾರು 90 ಬ್ರಾಂಚ್ ಅಥವಾ 100 ಬ್ರಾಂಚ್ ಮೇಲೇನೆ ಇವರ ಆಫೀಸಸ್ ಆಪರೇಟಿಂಗ್ ಇದಾವೆ ಅಂತ ಹೇಳ್ಬೋದು, ಆಲ್ಮೋಸ್ಟ್ ಬೆಳಗಾವಿ ಡಿಸ್ಟಿಕ್ ಅಲ್ಲಿ. ಈಗ ಈ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಹೊಸ ನೇಮಕಾತಿಯನ್ನು ಕರೆದಿದ್ದಾರೆ. ಇದು ಕೂಡ ನಿಮಗೆ ಗೌರ್ಮೆಂಟ್ ತರನೇ ಇರುತ್ತೆ ಗೈಸ್. ಓಕೆ, ಈಗ ರಿಕ್ರೂಟ್ಮೆಂಟ್ ಅಲ್ಲಿ ಇಂಪಾರ್ಟೆಂಟ್ ಡೀಟೇಲ್ಸ್ ನೋಡೋದಾದ್ರೆ ನೀವು ಇಲ್ಲಿ ನೋಡ್ಬೋದು. ಬೆಳಗಾವಿ DCC ಬ್ಯಾಂಕ್ ರಿಕ್ರೂಟ್ಮೆಂಟ್ 2020. ಈಗ ರೀಸೆಂಟ್ ಆಗಿ ನೀವು ನೋಡಿರ್ತೀರ, ಬಳ್ಳಾರಿ DCC ಬ್ಯಾಂಕ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಮುಂಚಿತವಾಗಿ ಹಾಕಿದ್ವಿ. ಈಗ ಅದೇ ತರ ಬೆಳಗಾವಿ DCC ಬ್ಯಾಂಕ್ ಅಲ್ಲಿ ಸಹ ಕರೆದಿದ್ದಾರೆ. ಇಲ್ಲಿ ನೀವು ಮುಖ್ಯವಾಗಿ ನೋಡೋದು ಡೇಟ್ಸ್ ಆದ್ರೆ, ಅರ್ಜಿಯನ್ನು ಆಲ್ರೆಡಿ ಫಿಲ್ ಮಾಡೋದಕ್ಕೆ ಡೇಟ್ ಸ್ಟಾರ್ಟ್ ಆಗಿದೆ 27ನೇ ತಾರೀಕು ಜುಲೈನಿಂದ. ಈಗ ಆಗಸ್ಟ್ 27 ತನಕ ನಿಮಗೆ ಸಮಯ ಅವಕಾಶ ಇರುತ್ತದೆ. ಅಂಡ್ ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಆಫ್ ಫೀ ಬಂದ್ಬಿಟ್ಟು 27ನೇ ತಾರೀಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಓಕೆ, ಅಂಡ್ ಇದಾದ ನಂತರ ಇನ್ನೂ ಮುಖ್ಯವಾದ ಇನ್ಫಾರ್ಮೇಶನ್ ಏನು, ನಂಬರ್ ಆಫ್ ಪೋಸ್ಟ್ ಹಾಗೂ ನಿಮಗೆ ಕ್ವಾಲಿಫಿಕೇಶನ್ ಏನು. ಇದರಲ್ಲಿ 3 ಪೋಸ್ಟ್ ಕರೆದಿದ್ದಾರೆ ಗೈಸ್. ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್, ದ್ವಿತೀಯ ದರ್ಜೆ ಸಹಾಯಕರು ಅಂತೇಳಿ, ಮತ್ತೆ ದಾರಿ ಅಂತೇಳಿ ಗನ್ಮ್ಯಾನ್ ಅಂತ ಕರೀತಾರೆ, ಮತ್ತೆ ಸಿಪಾಯಿ ಅಥವಾ ಪಿಯಾನ್ಸ್. ಓಕೆ, ಪಿಯಾನ್ಸ್ ಟೋಟಲ್ ಈ 3 ಪೋಸ್ಟ್ ಅನ್ನು ಕರೆದಿದೆ. ಇದಕ್ಕೆ ವಿದ್ಯಾರ್ಥಿ ನೋಡೋದಾದ್ರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ನೋಡಿ, ಅಭ್ಯರ್ಥಿಯು ಭಾರತದಲ್ಲಿ ಕಾನೂನಿನಿಂದ ಸ್ಥಾಪಿತವಾದಂತಹ ವಿಶ್ವವಿದ್ಯಾಲಯದಿಂದ BA ಅಥವಾ BSc ಅಥವಾ BCom ವಿದ್ಯಾರ್ಥಿಯನ್ನು ಪಡೆದಿರಬೇಕು. ಅಂಡ್ ಕಂಪ್ಯೂಟರ್ ಕೋರ್ಸ್ ಅನ್ನು ಮಾಡಿರಬೇಕು. ನೋಡಿ, ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ ನಲ್ಲಿ ಜ್ಞಾನವನ್ನು, ಅಂದ್ರೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಅಂಡ್ ಅಪ್ಲಿಕೇಶನ್ ನಾಲೆಡ್ಜ್ ನೀವು ಒಂದೇ ಅದನ್ನು ಸರ್ಟಿಫಿಕೇಟ್ ಪಡೆದಿರಬೇಕು. ಇಲ್ಲ ಅಂತಂದ್ರೆ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಸಬ್ಜೆಕ್ಟ್ ಓದಿದ್ರು ಸಹ ನಡೆಯುತ್ತೆ, ಅದನ್ನು ಸಹ ಕನ್ಸಿಡರ್ ಮಾಡ್ಕೋತಾರೆ. ಇದು ಒಂದು SDA. ಗನ್ಮ್ಯಾನ್ಗಾದ್ರೆ SSLC ಮಾಡಿರಬೇಕು. ನಂತರ ನಿಮಗೆ ವ್ಯಾಲಿಡ್ ಆರ್ಮ್ ಲೈಸೆನ್ಸ್ ಇರಬೇಕು ಅಂಡ್ ಆರ್ಮಿನಲ್ಲಿ ಸಹ ನೀವು ಕೆಲಸ ಮಾಡಿರಬೇಕು. P1ಗಾದ್ರೆ SSLC ಹೊಂದಿದ್ರೆ ಸಾಕು, ನೀವು ಎಲಿಜಿಬಲ್ ಇರ್ತೀರ. ಇದಕ್ಕೆ ಪೇ ಸ್ಕೇಲ್ ಇನ್ನೂ ಏನು ಡಿಫೈನ್ ಮಾಡಿಲ್ಲ. ಅರ್ಜಿಯನ್ನು ಅಪ್ಲೈ ಮಾಡೋದು ಹೇಗೆ ಅನ್ನೋ ಸ್ಟೆಪ್ಸ್ ಅನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಫಾಲೋ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ, ನಂತರ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಈಗ ವಿದ್ಯಾರ್ಥಿ ಗೊತ್ತಿದೆ ಸರ್ ಎಷ್ಟು ಪೋಸ್ಟ್ ಇದಾವೆ, ಯಾವ ಕ್ಯಾಟಗಿರಿಗೆ ಎಷ್ಟಿದಾವೆ ಏನು ಅನ್ನೋದು ಡೀಟೇಲ್ಸ್ ಅನ್ನು ನೋಡೋಣ. ಈಗ ನೋಡಿ, ಇದೇ ನಿಮ್ಮ ನೋಟಿಫಿಕೇಶನ್ನ ವೆಬ್ ಪೇಜ್. ಓಕೆ, ನೋಟಿಫಿಕೇಶನ್ ಈ ತರ ಇರುತ್ತೆ. ಇದರಲ್ಲಿ ನೀವು ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಡೀಟೇಲ್ಸು. ಓಕೆ, ನಂಬರ್ ಇಂಪಾರ್ಟೆಂಟ್ ಡೀಟೇಲ್ಸ್ ಮಾತ್ರ ಹೇಳ್ತೀನಿ ನೋಡಿ. ಇಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಲ್ಲಿ ನೋಡೋದಾದ್ರೆ ಒಟ್ಟಲ್ಲಿ 83 ವೇಕೆನ್ಸಿ ಇದಾವೆ. 42 ವೇಕೆನ್ಸಿ ಬರೀ ಸಾಮಾನ್ಯ ವರ್ಗಕ್ಕಿದೆ. ಯಾರೆಲ್ಲ ಎಲಿಜಿಬಲ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಯಾರೆಲ್ಲ ಎಲಿಜಿಬಲ್ ಇದ್ರೆ ಇದಕ್ಕೆ ವಿದ್ಯಾರ್ಥಿ BA BSc ಅಥವಾ BCom ಅನ್ನು ಮಾಡಿರಬೇಕು, ಅವ್ರು ಮಾತ್ರನೇ ಎಲಿಜಿಬಲ್. ಓಕೆ, ಅದೊಂದು ನೆನಪಿರ್ಲಿ. ಓಕೆ, ಅಂಡ್ ಇದಾದ ನಂತರ ನೀವು ನೋಡೋದಾದ್ರೆ ಇದು ಟೋಟಲ್ ಇದು ಬ್ರೇಕಪ್ ಸಹ ಅವ್ರು ಕೊಟ್ಟಿದ್ದಾರೆ, ನೀವು ನೋಡ್ಕೋಬಹುದು. ಇವೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇದೇ ತರ ನೆಕ್ಸ್ಟ್ ಗನ್ಮ್ಯಾನ್ಗೂ ಸಹ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗ 1 ವೇಕೆನ್ಸಿ ಕೊಟ್ಟಿದ್ದಾರೆ. ಓಕೆ, ಓಕೆ, ಅದಾದ ನಂತರ ನೀವು P1s ನೋಡ್ಬೋದು. P1s ವೇಕೆನ್ಸಿ ಸಹ ನೋಡಿ ಟೋಟಲ್ 20 ಇದಾವೆ. ಸಾಮಾನ್ಯ ವರ್ಗಕ್ಕೆ 9 ಇದಾವೆ ಅಂಡ್ ಇನ್ನು ಭಾಗ ಸಹ ಮಾಡಿಕೊಟ್ಟಿದ್ದಾರೆ. ಅಂಡ್ ಇದಾದ ನಂತರ ವೆರಿ ಇಂಪಾರ್ಟೆಂಟ್ ಡೇಟ್ಸ್ ಸಹ ನಿಮಗೆ ಗೊತ್ತಿದೆ ಅಂಡ್ ವಿದ್ಯಾರ್ಥಿ ಏನನ್ನೋದು ಸಹ ತಿಳಿಸ್ಕೊಟ್ಟಿದ್ದೀವಿ. ಈಗ ಫೀಸ್ ನೋಡಿ, 500 ರೂಪಾಯಿ ಬಂದ್ಬಿಟ್ಟು SC ST ಹಾಗೂ ಕ್ಯಾಟಗಿರಿ 1 ಸ್ಟೂಡೆಂಟ್ಸ್ಗೆ ಅಂಡ್ ರಿಮೈನಿಂಗ್ ಎಲ್ಲ ವಿದ್ಯಾರ್ಥಿಗಳು 1000 ರೂಪಾಯಿ ಶುಲ್ಕವನ್ನು ಪೇ ಮಾಡಬೇಕಾಗುತ್ತೆ. ಅದು ಎಲ್ಲ ಆನ್ಲೈನೇ ಗೈಸ್, ಎಲ್ಲ ಅಪ್ಲಿಕೇಶನ್ ಆನ್ಲೈನೇ, ಅಪ್ಲಿಕೇಶನ್ ಪೇಮೆಂಟ್ ಫೀಸ್ ಸಹ ಆನ್ಲೈನ್ ಇರುತ್ತೆ. ಅಂಡ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಸಹ ತುಂಬಾ ಸಿಂಪಲ್ ಇದೆ, ಅದನ್ನು ಸಹ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಂಪಾರ್ಟೆಂಟ್ ಡೇಟ್ಸ್ ನಿಮ್ಗೆ ಗೊತ್ತಿದೆ ಅಲ್ವಾ, 27ನೇ ತಾರೀಕು ಜುಲೈನಿಂದ ಸ್ಟಾರ್ಟ್ ಆಗಿದೆ, ಆಗಸ್ಟ್ ತನಕ ನಿಮ್ಗೆ ಅಪ್ಲಿಕೇಶನ್ ಡೇಟ್ ಇರುತ್ತೆ ಅಂಡ್ ಪೇಮೆಂಟ್ ಮಾಡೋಕ್ಕೂ ಸಹ ಅದೇ ದಿನ ಕೊನೆ ಆಗಿರುತ್ತೆ. ಅಂಡ್ ಈಗ ಲಿಖಿತ ಪರೀಕ್ಷೆ ಪತ್ರನೂ ಸಹ ಆನ್ಲೈನ್ ಮೂಲಕನೇ ಅವರು ಬಿಡ್ತಾರೆ. ನೀವು ಇದೇ ವೆಬ್ಸೈಟ್ನ ಫಾಲೋ ಮಾಡಬೇಕಾಗುತ್ತೆ, ಬೆಳಗಾವಿ DCCB.government.bank.in ಅಂತೇಳಿ ಈ ವೆಬ್ಸೈಟ್ನ ಫಾಲೋ ಮಾಡಬೇಕಾಗುತ್ತೆ.
ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದೆ, ನಾನು ನಿಮ್ಗೆ ತಿಳಿಸ್ತೀನಿ ಸಹ. ಅಂಡ್ ಬ್ಯಾಂಕ್ ನೋಡೇನೆ ಪತ್ರ ವ್ಯವಹಾರ ಏನು ಇರಲ್ಲ ಅಂತ ಹೇಳ್ತಿದ್ರೆ, ನಿಮಗೆ ಡೈರೆಕ್ಟ್ ಬ್ಯಾಂಕ್ ಇಂದ ಯಾವುದೇ ತರದ ಪತ್ರ ವ್ಯವಹಾರ ಮೂಲಕ ಕಳಿಸೋದು ಮಾಡೋದು ಈ ತರ ಏನ್ ಕಿರಿಕಿರಿ ಇಲ್ಲ, ಎಲ್ಲ ಆನ್ಲೈನ್ ಇರುತ್ತೆ. ಅಂಡ್ ಸಹಾಯವಾಣಿ ವಿವರಗಳು ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಈ ನಂಬರ್ನಿಂದ ನೀವು ಕರೆ ಮಾಡಬಹುದು. ಓಕೆ. ಅಂಡ್ ಟೈಮಿಂಗು ಸಹ ಕೊಟ್ಟಿದ್ದಾರೆ ನೋಡಿ, 10:30 ಬೆಳಿಗ್ಗೆನಿಂದ ಸಂಜೆ 5:30 ಬ್ಯಾಂಕ್ ಟೈಮಿಂಗ್ಸ್ ಗೈಸ್. ನಿಮಗೆ ವರ್ಕಿಂಗು ಸಹ ಬ್ಯಾಂಕ್ ಟೈಮಿಂಗ್ಸ್ ಇರುತ್ತೆ, ಯಾವುದೇ ತರ ಪ್ರೆಷರ್ ಆದಂತ ವರ್ಕ್ ಏನಿರಲ್ಲ. ಬ್ಯಾಂಕ್ ವರ್ಕ್ ನಿಮ್ಗೆ ಗೊತ್ತೇ ಇರುತ್ತೆ, ಬ್ಯಾಂಕ್ ಎಲ್ಲ ಎಂಪ್ಲಾಯೀಸ್ ಎಲ್ಲ ವೈಟ್ ಕಾಲರ್ ಜಾಬ್ಸ್ ಅಂತ ಕರಿತೀವಿ. ಅಂಡ್ ನೇಮಕಾತಿಗೆ ಅನರ್ಹತೆಗಳು ಏನನ್ನೋದು ಸಹ ಮೆನ್ಷನ್ ಮಾಡಿದೆ, ಯಾರು ಇನ್ಎಲಿಜಿಬಲ್ ಇದೇನಂತ ಇಂಪಾರ್ಟೆಂಟ್ ಅಲ್ಲ ನಿಮಗೆ. ಅಂಡ್ ಸೇವಾ ಸೌಲಭ್ಯಗಳು ನೀಡುವ ಬಗ್ಗೆ ಬ್ಯಾಂಕಲ್ಲಿ ಏನು ಫೆಸಿಲಿಟಿ ಇದೆ ಅದೆಲ್ಲ ಫೆಸಿಲಿಟಿ ಕೊಟ್ಟಿರ್ತಾರೆ ಗೈಸ್, ಅದನ್ನೇ ಇಲ್ಲಿ ಪಾಯಿಂಟ್ಸ್ ಮಾಡಕ್ ಬರೆದಿದ್ದಾರೆ, ನೀವು ಇಂಟ್ರೆಸ್ಟೆಡ್ ಇದೆ ಓದ್ಬೋದು. ಅಂಡ್ ಅಂಡ್ ಈಗ ವಯೋಮಿತಿ ನೋಡಿ, ವಯೋಮಿತಿ ಬಂದು SC ST ಹಾಗೂ ಕ್ಯಾಟಗಿರಿ 1ಗೆ 40 ಇಯರ್ಸ್ ಮ್ಯಾಕ್ಸಿಮಮ್ ಇದೆ, ಮಿನಿಮಮ್ 18 ಇಯರ್ಸ್. ಅಂಡ್ 2A 2B 3A 3B ಗಾದ್ರೆ 38 ವರ್ಷ ಎಲಿಜಿಬಿಲಿಟಿ ಇರುತ್ತೆ, ಸಾಮಾನ್ಯ ವರ್ಗದವ್ರಿಗೆ 35 ವರ್ಷ ಇರುತ್ತೆ. ಈಗ ಮೀಸಲಾತಿ ಎಲ್ಲ ನಿಮ್ಮ ರಿಸರ್ವೇಷನ್ಸ್ ಎಲ್ಲ ವರ್ಕ್ ಆಗುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಅಂಡ್ ಶೈಕ್ಷಣಿಕ ವಿದ್ಯಾರ್ಹತೆ ಅದು ಆಲ್ರೆಡಿ ನಾವು ನೋಡಿದೀವಿ, ಮತ್ತೆ ನೋಡೋದು ಬೇಕಾಗಿಲ್ಲ. ಅಂಡ್ ಆಯ್ಕೆ ವಿಧಾನ ಇದು ವೆರಿ ಇಂಪಾರ್ಟೆಂಟ್. ಈಗ ಆಯ್ಕೆ ವಿಧಾನ ನೀವು ನೋಡೋದಾದ್ರೆ ಇಲ್ಲಿ ನೋಡಿ, ಆಯ್ಕೆ ವಿಧಾನದಲ್ಲಿ ಈಗ ಟೋಟಲ್ ಅಲ್ಲಿ 200 ಮಾರ್ಕ್ ಇರುತ್ತೆ. ಓಕೆ, 200 ಮಾರ್ಕ್ಸ್ ಇರುತ್ತೆ. ಈ 200 ಮಾರ್ಕ್ಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ನಿಮಗೆ 50 ಮಾರ್ಕ್ಸ್ ಕನ್ನಡ ಭಾಷೆ ಇರುತ್ತೆ. ಅದಾದ ನಂತರ ಸಾಮಾನ್ಯ ಇಂಗ್ಲಿಷು 25 ಮಾರ್ಕ್ ಇರುತ್ತೆ. ಅಂಡ್ ಸಾಮಾನ್ಯ ಜ್ಞಾನಕ್ಕಾಗಿ 25 ಮಾರ್ಕ್ಸ್. ಅಂಡ್ ಸಹಕಾರ ವಿಷಯಗಳಿಗಾಗಿ 50 ಮಾರ್ಕ್ಸ್ ಇರುತ್ತೆ. ಅಂಡ್ ಸಂವಿಧಾನ ವಿಷಯಕ್ಕಾಗಿ 25 ಮಾರ್ಕು, ಹಾಗೂ ಬ್ಯಾಂಕ್ ಕಾರ್ಯಚಟುವಟಿಕೆಗಳು ಮತ್ತು ಇನ್ನಷ್ಟು ವಸ್ತುನಿಷ್ಠ ವಿಷಯಗಳಿಗೆ 25 ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಇದು ಒಟ್ಟಲ್ಲಿ 200 ಮಾರ್ಕ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಏನು ರಿಟರ್ನ್ ಎಕ್ಸಾಮಿನೇಷನ್. ಈಗ ಬಂದೂಕುದಾರ ಮತ್ತೆ ಸಿಪಾಯಿಗೆ ಮತ್ತು ಗನ್ಮ್ಯಾನ್ಗೆ 100 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ. ಓಕೆ, ಸಿಪಾಯಿ ಹಾಗೂ ಗನ್ಮ್ಯಾನ್ ಪೋಸ್ಟ್ಗೆ 100 ಅಂಕಗಳಿಗೆ ನಡೀತಾ, 50 ಮಾರ್ಕ್ ಕನ್ನಡ ಭಾಷೆ ಇರುತ್ತೆ, 50 ಮಾರ್ಕ್ ನಿಮಗೆ ಸಾಮಾನ್ಯ ಜ್ಞಾನ ಇರುತ್ತೆ, ಅಷ್ಟೇ. ಇಷ್ಟೇ ನೋಡಿ ಸಿಂಪಲ್. ಇದರಲ್ಲಿ ಯಾರೆಲ್ಲ ನೀವು ಎಕ್ಸಾಮಿನೇಷನ್ ಬರೆಯೋದು ಇದು 85% ಮಾರ್ಕ್ಸ್ಗೆ, ಇನ್ನು 15% ಆಫ್ ಮಾರ್ಕ್ಸ್ ಬಂದು ನಿಮಗೆ ಸಂದರ್ಶನ ಸಹ ಇರುತ್ತೆ. ಇದು ರಿಟರ್ನ್ ಎಕ್ಸಾಮಿನೇಷನ್ ಮಾತ್ರ. ಅಂಡ್ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ 1:5 ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಅದಾದ ನಂತರ ನಿಮಗೆ ಸಂದರ್ಶನಕ್ಕೆ ಕರೀತಾರೆ. ಅದರಲ್ಲಿ 15% ಮಾರ್ಕ್ಸ್ ಇರುತ್ತೆ, 85% ನಿಮ್ಮ ರಿಟರ್ನ್ ಅಲ್ಲಿ ಇರುತ್ತೆ, 15% ಸಂದರ್ಶನದಲ್ಲಿ ಇರುತ್ತೆ. ಇಷ್ಟ ಆದ ನಂತರನೇ ನಿಮ್ಮ ಸೆಲೆಕ್ಷನ್ ಲಿಸ್ಟ್ ಅನ್ನು ಅವರು ರಿಲೀಸ್ ಮಾಡ್ತಾರೆ ಗೈಸ್. ಓಕೆ, ಅಂಡ್ ಇದು ಸೆಲೆಕ್ಷನ್ ಆದ ನಂತರ ನೀವು ಇಂಟರ್ವ್ಯೂಗೆ ಹೋಗ್ಬೇಕಾದಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಅನ್ನೋದು ತಿಳಿಸಿದ್ದಾರೆ, ಅದನ್ನೊಂದ್ಸಲ ನೋಡ್ಕೊಳ್ಳಿ. ಅಂಡ್ ಇದಿಷ್ಟೇ ಗೈಸ್ ಇದರಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ನೀವು ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ಐ ವಿಲ್ ಆಲ್ವೇಸ್ ಬಿ ಅವೈಲೇಬಲ್. ಓಕೆ, ನಿಮ್ಗೆ ಯಾವುದೇ ಥರ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ನನಗೆ ನೀವು ತಿಳಿಸ್ಬೋದು. ಅಂಡ್ ಇದಾದ ನಂತರ ಇನ್ನು ಈಗ ನೆಕ್ಸ್ಟ್ ಲ್ಯಾಂಡ್ ಸರ್ವೇರ್ ಕ್ಲಾಸಸ್ಸು ಸಹ ಇನ್ನೂ ಇದಾವೆ, ಅದನ್ನ ಇನ್ನೂ ಮಾಡ್ತಾ ಇದೀವಿ. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ಥರದ ಇನ್ನೂ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇರ್ತೀವಿ. ಇಂತಿ ನಿಮ್ಮ ನೌಕರಿ ಗೆಳೆಯ. I wish you all the best guys. See you in the next session. Good day guys. Take care. Bye.